ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಗ್ಲೇಟ್ಸ್. ಎಲ್ಲರೂ ಸೂಪರ್ ಆಗಿರ್ತೀರಾ ಅನ್ಕೊಂಡಿರ್ತೀನಿ. ಶ್ರಾವಣ ಹತ್ರ ಬಂತು, ಹೆಣ್ಮಕ್ಳು ಫುಲ್ ಬ್ಯುಸಿ ಅಲ್ವಾ? ಮನೆ ಕ್ಲೀನಿಂಗು, ಪೂಜೆಗೆ ಜೋಡಿಸ್ಕೊಳ್ಳೋದು, ಪ್ಲಾನಿಂಗ್ ಜಾಸ್ತಿ ಶುರು ಆಗಿರುತ್ತೆ. ಸೊ ನಂದು ಕೆಲಸ ಇದೆ. ಬಟ್ ಈ ವರ್ಷ ವರಮಹಾಲಕ್ಷ್ಮಿ ನಾನು ಪ್ರತಿ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಿದ್ದಲ್ವಾ, ಈ ವರ್ಷ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಬಿಡೋಣ ಅಂತ ಮನೆ ಕೆಲಸ ನಡೀತಾ ಇದೆ. ಮುಂದಿನ ವರ್ಷ ಹೇಗಿದ್ರು ಅಲ್ಲಿ ಹೋಗಿ ಮಾಡ್ತೀನಿ. ಸೊ ಕೆಲಸನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಚೂರು ಬ್ಯುಸಿ ಇರೋದ್ರಿಂದ ತುಂಬಾ ಹೆಕ್ಟಿಕ್ ಮಾಡ್ಕೊಳ್ಳೋದು ಬೇಡ ಅನ್ಕೊಂಡು ನಾನು ಈ ಸಲ ಸ್ಲೋ ಪೇಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಆಲ್ ದ ಮದರ್ಸ್. ಈ ಒಂದು ಯೂನಿವರ್ಸ್ ಅಲ್ಲಿರೋ ಎಲ್ಲ ಮದರ್ಸಿಗೆ ಇವತ್ತಿನ ಈ ವಿಡಿಯೋ ಡೆಡಿಕೇಟೆಡ್ ಆಗಿರುತ್ತೆ. ನಾನು ನನ್ನ ಪರ್ಸನಲ್ ಒಂದು ಇನ್ಸಿಡೆಂಟ್ ನಿಮ್ಮ ಜೊತೆ ಹಂಚ್ಕೋಬೇಕು. ಅಂದ್ರೆ ಪ್ರತಿಯೊಬ್ಬ ಹೆಣ್ಣಿಗೂ ತಾಯ್ತನ ಅನ್ನೋದು ಒಂದು ಮುಖ್ಯವಾದ ಘಟ್ಟ, ಒಂದು ಹೊಸ ಜನ್ಮ, ಮರು ಜನ್ಮ ಇದ್ದಂಗೆ ಅದು. ಸೊ ಆ ಒಂದು ಏನ್ ಹೇಳ್ತೀವಿ, ಆ ಸಮಯನ ಅಥವಾ ಕಳೆದಂತ ಆ ಒಂದು ಟೈಮ್ ಏನಿದೆ ಅದು ತುಂಬಾನೇ ಒಂದು ಎಕ್ಸೈಟಿಂಗ್ ಆಗೂ ಇರುತ್ತೆ, ಭಯ ಇರುತ್ತೆ. ಆ ತರ ಒಂದು ಘಟನೆ ಅಂದ್ರೆ ನನ್ನ ಲೈಫಲ್ಲೂ ಬಂದು ಹೋಗಿರೋದ್ರಿಂದ ನನ್ನ ಆ ಒಂದು ಅನುಭವನ ನಿಮ್ ಜೊತೆ ಹಂಚ್ಕೊಳಕ್ ತುಂಬಾ ಖುಷಿ ಇದೆ. ಅದಕ್ಕೆ ಕಾರಣ ಅನ್ನೋದೇ ಯಾಕೆ ಹಂಚ್ಕೊಂಡೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ಮುಂದೆ. ಸೊ ನಾನು ಬೇಗನೆ ಮದ್ವೆ ಆಗಿತ್ತು, ಅರ್ಲಿ. ನಾನು ಒಂದು 19 ಇಯರ್ಸ್ ಇನ್ನ ಕಂಪ್ಲೀಟ್ ಕೂಡ ಆಗಿರ್ಲಿಲ್ಲ ನಾನು ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ. ನೂಲು ಹುಣ್ಣಿಮೆ ಅಂದ್ರೆ ರಕ್ಷಾಬಂಧನದ ದಿನ ನನ್ನ ಮಗ ಹುಟ್ಟಿದ್ದು. ನಾನು 9th ಮಂತ್ ಅಂದ್ರೆ ಡೆಲಿವರಿಗೆ ಇನ್ನ ಅಂದ್ರೆ ಡಾಕ್ಟರ್ಸ್ ಪ್ರೆಡಿಕ್ಟ್ ಮಾಡಿರ್ತಾರಲ್ವ, ಡೇಟ್ ಅಂತ ಕೊಟ್ಟಿರ್ತಾರೆ. ಕೊಟ್ಟಿರೋಂಥ ಡೇಟ್ಗಿಂತ ಒಂದು ವಾರ ಮುಂಚೆ ನಾನು ಅಮ್ಮನ ಮನೆಗೆ ಹೋದೆ. ಒಂದು ವಾರ ಅಂದ್ರೆ 10 ದಿನ ಮುಂಚೆ ಅಮ್ಮನ ಮನೆಗೆ ಹೋದೆ. ಹೋಗಿ ಒಂದೇ ದಿನ ಇದ್ದಿದ್ದು. ನೆಕ್ಸ್ಟ್ ಡೇ ನಾನು ಏನಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು, ಅವಳು ಊರಿಂದ ಬಂದಿದ್ದಾಳೆ, ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೇಳಿದೆ. ಅಮ್ಮ ಅಂದ್ರು ಯಾವ ಕಾರಣಕ್ಕೂ ನಾನು ಆಟೋದಲ್ಲಿ ಕಳಿಸಲ್ಲ, ಡ್ಯಾಡಿ ಡ್ಯೂಟಿ ಹೋಗಿರ್ತಾರೆ, ಅಮ್ಮ ಒಬ್ಬರೇ ಮನೆಯಲ್ಲಿ, ನಾನು ಯಾವ ಕಾರಣಕ್ಕೂ ನಿನ್ನನ್ನು ಆಟೋದಲ್ಲಿ ಕಳಿಸಲ್ಲ, ನೀನು ಈಗ 9 ತಿಂಗಳು ಈಗ ಓಡಾಡಬಾರ್ದು ಈ ಥರ ಆಟೋದಲ್ಲಿ, ಇಲ್ಲ ನಾನು ಹೋಗ್ಲೇಬೇಕು, ಹೋಗೋದಿದ್ರೆ ನಡ್ಕೊಂಡು ಹೋಗು ಅಂದ್ರು ಅಮ್ಮ. ನಡ್ಕೊಂಡು ಹೋಗು ಅಂತಂದ್ರೆ ನನ್ನ ಫ್ರೆಂಡ್ ಮನೆ ಇದ್ದು 4-5 ಕಿಲೋಮೀಟರ್ ಇತ್ತು. ಹೇಗಾದ್ರೂ ನಾನು ಹೋಗ್ಲೇಬೇಕು, ಹಠ, ನಾನು ಫ್ರೆಂಡ್ ಮೀಟ್ ಮಾಡಬೇಕು, ಅವಳು ಊರಿಂದ ಬಂದಾಳೆ, ಅವಳೇ ನನ್ನ ನೋಡಕ್ ಬರ್ಬೋದಿತ್ತು, ನನಗೊಂದು ಚೇಂಜ್ ಬೇಕಿತ್ತಲ್ವಾ. ಸೊ ನಾನೇನು ಮಾಡಿದೆ, ನಡ್ಕೊಂಡೇ ಹೊರಟೆ. ಹೋಗಿ ಫ್ರೆಂಡ್ ಮನೆಗೆ ಹೋದೆ. ಅವ್ರ ಅಮ್ಮ ಅವ್ರ ಅಕ್ಕ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು, ಆಂಟಿ ಹೇಳ್ತಾ ಇದ್ದು, ನೀನು ಒಣ ಕೊಬ್ಬರಿ ತುಂಬ ತಿನ್ಬೇಕಿತ್ತು ಕಣೆ, ನಿನ್ಗೆ ಮಗ ಅಲ್ಲ, ನಿನ್ ಮಗು ತುಂಬಾ ಕಲ್ಲರಾಗಿ ಅಂದ್ರೆ ತುಂಬಾ ಫೇರ್ ಆಗಿ ಮಗು ಹುಟ್ಟತ್ತೆ ಅಂತಂದ್ರು. ಇನ್ನೇನ್ ಆಂಟಿ ಡೆಲಿವರಿಗೆ 4 ದಿನ ಇದೆ, ಇನ್ನೇನ್ ತಿನ್ನೋದು ಅಂತೆಲ್ಲ ಹೇಳ್ದೆ. ಅವಳು ಬಂದಿಲ್ಲಲ್ವಾ, ಅವಳನ್ನ ಮಾತಾಡ್ಸ್ಕೊಂಡು ಡೇಟ್ ಹತ್ರ ಇದೆ ಕಣೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಮನೆಗೆ ನಡ್ಕೊಂಡೇ ಬಂದೆ. ವಾಪಸ್ ಕೂಡ ನಡ್ಕೊಂಡು ಬಂದೆ. ನನ್ಗೆ ನೆನಪಿಲ್ಲ ಯಾರು ಡ್ರಾಪ್ ಕೊಡ್ಬೋದಿತ್ತ, ಕರ್ಕೊಂಬರ್ಬೋದಿತ್ತ. ಬಟ್ ಅಮ್ಮ ಹೇಳಿದ್ರಲ್ಲ ಯಾವ ಗಾಡಿಯಲ್ಲೂ ಕಳಿಸಲ್ಲ ಅಂತ ಹೇಳಿದ್ರು, ವೆಹಿಕಲ್ ಹತ್ಬೇಡ ಅಂತ. ಸೊ ನಡ್ಕೊಂಡೇ ವಾಪಸ್ ಬಂದೆ. ಮನೆಗೆ ಬಂದಿದ್ದಷ್ಟೇ. ಬಂದು ಮಧ್ಯರಾತ್ರಿ ಹಂಗೆ ಎಚ್ಚರ ಆಯ್ತು. ನಿದ್ರೆನೇ ಬರ್ತಾ ಇಲ್ಲ ನನ್ಗೆ, ಏನೋ ಒಂದ್ ರೀತಿ ಹಿಂಸೆ, ನನ್ಗೇನೋ ಒಂಥರ ಫೀಲಿಂಗು, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಒಂದು 2 ಗಂಟೆ 3 ಗಂಟೆಯಿಂದ ಎದ್ದು ಮನೆಯೊಳಗೆ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಡ್ಯಾಡಿ ಎದ್ರು ಒಂದು 5 ಗಂಟೆಗೆ ಇದ್ರು. ಇವಳು ಯಾಕೆ ಹಿಂಗೆ ಆಡ್ತಾಳೆ, ಏನ್ ನೋಡ್ಬಾರ ಇಲ್ಲಿ, ಇವಳು ಯಾಕೋ ತುಂಬಾ ಓಡಾಡ್ತಿದ್ದಾಳೆ ಅಂತ ಹೇಳಿದ್ರು. ಅವ್ರು 6 ಗಂಟೆ ಟ್ರೈನಿಗೆ ಡ್ಯೂಟಿ ಹೋಗ್ಬೇಕಿತ್ತು. ಆಮೇಲೆ ನಾನು ಏನ್ ಮಾಡಿದೆ, ರಾತ್ರಿ ಎಲ್ಲ ಓಡಾಡ್ತಾನೆ ಹಾಸ್ಪಿಟಲ್ಗೆ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಅಂದ್ರೆ ಬೆಡ್ ಸ್ಪ್ರೆಡ್ಸ್ ತಗೊಂಡೋಗ್ಬೇಕು, ನಂಗೆ ಏನ್ ಬೇಕು ಬಟ್ಟೆ, ನನ್ಗೆ ಹಾಕೊಳಕ್ಕೆ ನೈಟಿ ಏನ್ ಬೇಕು ಎಲ್ಲದನ್ನು ಜೋಡಿಸಿಟ್ಟಿದ್ದೆ. ನಾನು ರಾತ್ರಿ ಓಡಾಡ್ತಾ ಟೈಮ್ ಪಾಸ್ ಆಗ್ಲಿ ಅಂತೇಳಿ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ನ. ಸೊ ನಾನು ಹೇಳಿದೆ ಅಮ್ಮನಿಗೆ, ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಬಾ, ನಾನೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅಂತ. ತಕ್ಷಣಕ್ಕೆ ನಮ್ಮ ಡ್ಯಾಡಿ ಅಂದ್ರು, ನಾನು ಡ್ಯೂಟಿಗೆ ಹೋಗಲ್ಲ, ಹಂಗಾದ್ರೆ ಯಾಕೋ ಅವಳು ತುಂಬಾ ಸುಸ್ತು ಅನಿಸ್ತಿದ್ದಾಳೆ, ಬೇಡ ಅಂತ ಹೇಳಿ ಅವರು ಲೀವ್ ಹಾಕಿದ್ರು. ಸೊ ಹಾಸ್ಪಿಟ್ಲ್ ಅಂದ್ರೆ ನಮ್ಮ ಮನೆಯವರು, ಅಂದ್ರೆ ನನ್ನ ಹಸ್ಬೆಂಡ್ ಏನಿದ್ದಾರೆ ಮನೆಯವರ ಚಿಕ್ಕಪ್ಪ, ಅಂದ್ರೆ ಸ್ವಂತ ಅಂಕಲ್ ಸರ್ಜನ್ ಇದ್ರು, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ರು. ಸೊ ನಾನು ತೋರಿಸಿದ್ದೆಲ್ಲ ದಾವಣಗೆರೆಯಲ್ಲಿ ವಾಲ್ಮೀಕಿ ಡಾಕ್ಟರ್ ಇದ್ರು, ತುಂಬಾ ಸೀನಿಯರ್ ಮೋಸ್ಟ್ ಡಾಕ್ಟರ್. ಅಲ್ಲೇ ನಾನು 9th ಮಂತ್ ತನಕ ತೋರಿಸಿದ್ದು. ಬಟ್ ಡೆಲಿವರಿ ಮಾತ್ರ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ, ಅಂದ್ರೆ ಇವ್ರ ಅಂಕಲ್ ಕೈ ಕೆಳಗೆ ಆಗ್ಬೇಕು ಅಂತ ಒಂದು ಇತ್ತು ನಮ್ಗೆ. ಅಂದ್ರೆ ಅವರು ಅಲ್ಲೂ ಗೈನಿಕ್ ಇದ್ರು ಲೇಡಿ, ಅವ್ರು ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಅಂತ ಅವ್ರ ಅಂಕಲ್ ಒಂದು ಸಜೆಷನ್ ಇಂದ ನಾವು ಅಲ್ಲೇ ಹರಿಹರದಲ್ಲೇ ಮಾಡಿಸ್ಬೇಕು ಅಂತ. ಸೊ ಓಕೆ, ನಾವು ಹಾಸ್ಪಿಟ್ಲಿಗೆ ಬೆಳಗ್ಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಗಲೇ ತುಂಬಾ ನನಗೆ ಪೇನ್ ಸ್ಟಾರ್ಟ್ ಆಯ್ತು. ಪೇನ್ ಆಗ್ತಿದೆ ಅಂತ ಅಮ್ಮ ಕೂಡ ಇದ್ದ ಮನೆಯಲ್ಲಿ. ಒಂದು PUC ಮುಗ್ದಿತ್ತು. PUC ಮುಗ್ದು ಆ ಹಾಲಿಡೇಸ್ ಟೈಮಲ್ಲಿ ಇದ್ದ ಅವನು. ತುಂಬಾ ಪೇನ್ ಆಗ್ತಿದೆ, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ.
ರಕ್ಷಾಬಂಧನ್ ಬೇರೆ ನೂಲುಣ್ಮೆ, ಅವನು ಬೇಗ ಬೇಗ ಹೋಗಿ ರಾಖಿ ತಗೊಂಬಂದು ಕಟ್ಬಿಡೆ, ಮತ್ತು ನೀನು ಲೇಬರ್ ರೂಮ್ಗೆ ಹೋಗ್ಬಿಟ್ರೆ ಆಮೇಲೆ ನಂಗೆ ಆಗಲ್ಲ ರಾಖಿ ಕಟ್ಬಿಡು ಅಂತ ಅವನಿಗೆ ಬೈಕೋತಾನೆ ರಾಖಿ ಕಟ್ಟಿದೆ. ಹೆಂಗೆ ಕಾಡಿಸ್ತೀಯಲ್ಲ ನೀನು ಅಂತ ಹೇಳಿ ರಾಖಿ ಕಟ್ಟಿದೆ. ಅಷ್ಟರಲ್ಲಿ ಲೇಬರ್ ರೂಮಿಗೆ ಕರ್ಕೊಂಡು ಹೋದ್ರೆ ಇವ್ರ ಅಂಕಲು, ಚಿಕ್ಕಪ್ಪ, ಇವರು ಚಿಕ್ಕಮ್ಮ, ಇವ್ರ ಅಜ್ಜಿ, ನಮ್ಮ ಮನೆಯವ್ರ ಅಜ್ಜಿ, ಹಾಗೆ ಅಲ್ಲಿ ಇದ್ದಂಥ ಅಂದರೆ ನರ್ಸ್ಗಳು, ಇಷ್ಟು ಜನ ಎಲ್ಲ ಇದ್ರು ಲೇಬರ್ ರೂಮಲ್ಲಿ. ನಾನು ಎಲ್ಲರೂ ಹೋಗ್ರಿ ಅಂತ ಇದ್ದೆ. ನಾನು ಏನಾಗಲ್ಲ ಸುಂದರಮ್ಮ ಅಂತ ಹೇಳಿ ಜೋರು ಮಾಡಿದ್ರು ಡಾಕ್ಟ್ರು. ಸೊ ಆಮೇಲೆ ನಾರ್ಮಲ್ ಡೆಲಿವರಿ ಆಯಿತು. ಮಗ ಪ್ರೀಮೆಚೂರ್, ಒಂದು 8 days ಅಲ್ಲಿ ಹುಟ್ಟಿದ್ದವನು, ಪ್ರೀಮೆಚೂರ್ ಬೇಬಿನ ಅವನು. 2 kg 400 grams ಇದ್ದ. ನಾರ್ಮಲ್ ಡೆಲಿವರಿ ಆಯಿತು. ಆ ಮಗುನ ಎತ್ಕೊಂಡೆ ನಾನು ಆಚೆ ಬಂದಿದ್ದು. ಅದು ಒಂದು ಮಗು ಆಯಿತು ಅಂತ ಹೇಳುವಾಗ ಗಂಡೋ ಹೆಣ್ಣೋ ಒಟ್ಟು ನಾರ್ಮಲ್ ಆಗಿ ಡೆಲಿವರಿ ಆಯಿತು ಅಂತ ಹೇಳಿದ ತಕ್ಷಣ ನನ್ನ ತಮ್ಮ ಹೊರಗಡೆ ಜೋರಾಗಿ ಕಿರ್ಚ್ದ, ಅಂದರೆ ಖುಷಿಯಲ್ಲಿ ಕಿರ್ಚ್ದ ಅವನು. ನಂಗೆ ಅದು ಈಗಲೂ ನೆನಪಿದೆ. ಮಧ್ಯಾಹ್ನ 12:20ಕ್ಕೆ ಕಿರ್ಚಿದ ತಕ್ಷಣ ಅಪ್ಪ ಅಮ್ಮ ಎಲ್ರಿಗೂ ಖುಷಿಯಲ್ಲಿ ಮಗು ನಾನೇ ಎತ್ಕೊಂಡು ಹೋಗಿ ಲೇಬರ್ ರೂಮ್, ಇಲ್ಲ ನನ್ನ ವಾರ್ಡ್ಗೆ ಕಳಿಸಿದ್ರು. ಅಲ್ಲಿ ಹೋಗಿ ನಾವು ಅಂದರೆ ಅಲ್ಲಿ ಅಡ್ಮಿಟ್ ಆಗೋ ಒಂದು ಚಾನ್ಸೇ ಇರಲಿಲ್ಲ. ನಾನು ಹೇಳಿದೆ ನಾನು ಯಾವ ಕಾರಣಕ್ಕೂ ಇಲ್ಲಿರಲ್ಲ ಅಂತ ಹೇಳಿ. ಅಷ್ಟಕ್ಕೂ ಡಾಕ್ಟ್ರ್ ಹೇಳಿದ್ರು, ನಾನು ನಡ್ಕೊಂಡು ಬಂದಿದ್ದೆಲ್ಲ ನೋಡ್ಬಿಟ್ಟು ಡಾಕ್ಟ್ರ್ ಹೇಳಿದ್ರು, ನೀನೇನು ಅಡ್ಮಿಟ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ನೀನು ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಸರಿ ಅಂತ ನನ್ನ ಫ್ರೆಂಡು ಗಂಜಿ ಮಾಡ್ಕೊಂಡು ಬಂದು, ಅವಳು ಊರಿಂದ ಬಂದಿದ್ಲು, ಅವಳು ಗಂಜಿ ಮಾಡ್ಕೊಂಡು ಬಂದು ಫುಲ್ಲು ಎಲ್ಲರೂ ಖುಷಿಯಾಗ್ಬಿಟ್ರು. ಒಂದು ದೊಡ್ಡ ಡೇರಿ ಮಿಲ್ಕ್ ತೊಗೊಂಬಂದ್ರು, ತಿನ್ನಿಸ್ಬಿಟ್ರು. ತಿಂದಿದ ತಕ್ಷಣ ವಾಮಿಟ್ ಸ್ಟಾರ್ಟ್ ಆಗಿಬಿಡ್ತು. ಡಾಕ್ಟ್ರ್ ಬಂದು, ನೀವೇನು ಅಂದ್ಕೊಂಡಿದ್ದೀರ ಸಣ್ಣ ಹುಡುಗರು ನೀವು, ಇನ್ನೂ ಆಟ ಆಡೋ ಬುದ್ಧಿನೇ ಹೋಗಿಲ್ಲ ನಿಮಗೆ, ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟು ದೊಡ್ಡ ಚಾಕ್ಲೇಟ್ ತಿನ್ನಿಸ್ತಾರ, ಅವಳು ತಿನ್ನೋ ಪರಿಸ್ಥಿತಿಲಿ ಇದ್ದಾಳ ಅಂತೆಲ್ಲ ಬೈದರು. ಅದಾಯಿತು. ಆಮೇಲೆ ನನ್ನ ಮಗನ ಎತ್ಕೊಂಡೆ ನಾನು ಮನೆಗೆ ಬಂದಿದ್ದು, ಅಮ್ಮನ ಮನೆಗೆ. ಅವತ್ತೆ ಡೆಲಿವರಿ ಆಗಿದ್ದು ಬೆಳಗ್ಗೆ 12:20ಕ್ಕೆ, ಸಂಜೆ 4 ಗಂಟೆ 5 ಗಂಟೆಗೆ ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ 5-6 ಗಂಟೆಯಲ್ಲಿ ಎಲ್ಲರೂ ಬಂದರು, ಅತ್ತೆ ಮಾವ ಎಲ್ಲರೂ ಅಲ್ಲಿಗೆ ಬಂದರು. ಮನೆಯವರೆಲ್ಲ ಬಂದು ಮಗನ ನೋಡಿ ಮಾತಾಡಿಸ್ಕೊಂಡು ಅವರು ಹೋದರು. ಬಟ್ ಏನಂದರೆ ಈ ಇನ್ಸಿಡೆಂಟ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿಗೂ ಕಟ್ದಂಗಿದೆ ಆ ಒಂದು ಅನುಭವ. ಒಂದು ಸಾವು ಬದುಕಿನ ನಡುವೆ ಹುಟ್ಟಿ ಹೋರಾಡೋ ಅಂತ ಒಂದು ಹೆಣ್ಣಿನ ಆ ಒಂದು ಸಮಯ ಇರುತ್ತಲ್ಲ, ಪ್ರತಿಯೊಂದು ಹೆಣ್ಣು ಅದು ನೆನೆಸ್ಕೊಂಡಾಗ ಇವತ್ತು ಖುಷಿ ಪಡ್ತೀವಿ, ಅವತ್ತು ಎಷ್ಟು ನೋವು ಅನುಭವಿಸ್ತೀವಲ್ವ. ಅದು ಹೇಳ್ತಾರೆ, ಅದು ದೇಹದಲ್ಲಿರೋ ಪ್ರತಿ ಮೂಳೆನೂ ಮುರಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ಪೇನ್ ಆಗುತ್ತೆ, ಲೇಬರ್ ಪೇನ್ ಅಂತೇಳಿ ಹೇಳ್ತಾರೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಕಂಪ್ಲೀಟ್ ಈ ವಿಡಿಯೋ ತಾಯಂದ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಕಾರಣ ನಮ್ಮ ಮನೆಯವರ ಅಕ್ಕ ಇದ್ದಾರಲ್ಲ, ನಮ್ಮ ಮನೆಯವರ ಅಕ್ಕನ ಮಗಳು ಶಿಲ್ಪಾ ಅಂಥೇಳಿ. ಸೊ ಅವಳು ಮದುವೆ ಮಾಡಿಕೊಂಡು ಬೇರೆ ಕಂಟ್ರಿಗೆ ಹೋಗಿದ್ಲು, ಅಲ್ಲಿ ಹಸ್ಬೆಂಡ್ ಜೊತೆ ಆರಾಮಾಗಿದ್ಲು. ಅವಳದು ಒಂದು ಪ್ರೆಗ್ನೆನ್ಸಿ ಒಂದು ಅನುಭವ, ಆ ಸ್ಟ್ರಗಲ್ ಏನಿತ್ತು ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ಆ ಎಲ್ಲ ಅನುಭವಗಳು ಅವಳು ಅನುಭವಿಸಿದ್ದೆಲ್ಲ ಇತ್ತೀಚೆಗೆ ನನಗೆ ಗೊತ್ತಾಗಿದ್ದು. ಕಾರಣ ಯಾಕೆ ಅಂತಂದರೆ, ಅವಳದು ಒಂದು ಬುಕ್ ಬರೆದಾಳೆ, ಮಾಮ್ ಟು ಬಿ ಅಂತ ಹೇಳಿ. ಅವಳ ಮಗ ಇವಾಗ ಒಂದು 5 ವರ್ಷದವನು ಇರ್ಬೋದು, ಮಗ 5-6 ವರ್ಷದವನಿದ್ದಾನೆ ಮಗ. ಸೊ ಅವಳ ಒಂದು ಪ್ರೆಗ್ನೆನ್ಸಿ ಸ್ಟ್ರಗಲ್ ಏನಿತ್ತು, ಏನೆಲ್ಲ ಆಯಿತು, ಮಿಸ್ಕ್ಯಾರೇಜ್ ಆಯಿತು, ಆಮೇಲೆ ಮತ್ತೆ ಕನ್ಸೀವ್ ಆಗಿದ್ದು. ಆ ಕನ್ಸೀವ್ ಆಗೋ ಆ ಕ್ಷಣದಿಂದ, ಅವಳದ ಮದುವೆ ಆಗಿದ್ದ ಕ್ಷಣ ಅಂತಲೇ ಅನ್ಕೊಳ್ಳಿ, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ, ಅಂದರೆ ಒಂದು ಮಕ್ಕಳನ್ನ ಎಲ್ಲಿ ಬೆಳೆಸೋ ಒಂದು ಹಂತದವರೆಗೂ ಯಾವ ರೀತಿ ಬೆಳೆಸಬೇಕು, ಯಾವ್ಯಾವ ಹಂತದಲ್ಲಿ ತಾಯಂದ್ರು ಯಾವ್ಯಾವ ಪ್ರಿಕಾಷನ್ಸ್ ತಗೋಬೇಕು, ಯಾವ್ಯಾವ ಹೆಜ್ಜೆನ ಇಡಬೇಕು, ಪ್ರತಿಯೊಂದು ಇದೆ. ಅವಳ ಅನುಭವ ಹಂಚ್ಕೊಂಡಿಲ್ಲ, ಪ್ರತಿ ತಾಯಂದ್ರಿಗೂ ಅವಳ ಸಜೆಷನ್ಸ್ ಇದೆ. ಮಾಮ್ ಟು ಬಿ ಇಸ್ ದ ವಂಡರ್ಫುಲ್ ಬುಕ್. ನಾನು ಕಂಪ್ಲೀಟಾಗಿ ಬುಕ್ ಓದಿ, ಈ ಬುಕ್ ನನ್ನ ಕೈ ಸೇರಿ ನೀವು ನಂಬ್ತೀರಾ 1 ತಿಂಗಳಾಯಿತು. 1 ತಿಂಗಳು ಆದರೂ ನಾನು ಇದನ್ನು ನಿಮ್ಗೆ ಯಾರಿಗೂ ಹೇಳೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಮನಸಾಕ್ಷಿ ಒಪ್ಪಲಿಲ್ಲ, ಯಾಕಂದ್ರೆ ಕಂಪ್ಲೀಟಾಗಿ ನಾನು ಓದಿ ಮುಗಿಸ್ಲೇಬೇಕಿತ್ತು. ಇದನ್ನು ಓದಿ ನಾನು ಅವಳಿಗೆ ಕಾಲ್ ಮಾಡಿ ಹೇಳಿದೆ, ನಿಜವಾಗ್ಲೂ ಇಷ್ಟು ಸ್ಟ್ರಗಲ್ ನೀನು ಫೇಸ್ ಮಾಡಿದ್ಯಾ, ನೀನು ಇಷ್ಟೆಲ್ಲ ಒಂದು ಕಷ್ಟಪಟ್ಟಿದ್ದೆ ನನಗೆ ಗೊತ್ತೇ ಇರಲಿಲ್ಲ ಅಂತ. ಇಲ್ಲ ಅಕ್ಕ, ಹಂಗೆಲ್ಲ ಆಗಿತ್ತು ಅಂತ ಹೇಳೋದು. ಸೊ ಆ ಒಂದು ವಂಡರ್ಫುಲ್ ಬುಕ್ ನಿಮಗೆಲ್ರಿಗೂ ನಾನು ಇವತ್ತು ಡೆಡಿಕೇಟ್ ಮಾಡ್ತೀನಿ. ಹಾಗೆ ನಿಮ್ಮಲ್ಲಿ ಯಾರಾದರೂ ತಾಯಂದ್ರು, ಮಾಮ್ ಟು ಬಿ ಯಾರಾದರೂ ತಾಯಂದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು, ಕನ್ಸೀವ್ ಆಗಿರೋರು, ಅಥವಾ ನಿಮ್ಮ ಸೊಸೆಯಂದ್ರು, ನಿಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರೋರಿಗೆ 100% ವೆರಿ ಯೂಸ್ಫುಲ್ ಬುಕ್.
ಕಂಪ್ಲೀಟ್ ಆಗಿದೆ. ಒಂದು ಹೆಣ್ಣು ಯಾವ್ಯಾವ ಹಂತದಲ್ಲಿ ಏನೆಲ್ಲ ಮಾಡಬೇಕು, ಕನ್ಸೀವ್ ಆಗದೇ ಇರೋರ್ಗೂ ಕೂಡ ಟಿಪ್ಸ್ ಇದೆ, ಯಾವ ರೀತಿಯಲ್ಲಿ ಅವರು ಈ ಸ್ಟೆಪ್ಸ್ನ ತಗೋಬೇಕಾಗತ್ತೆ, ಹಾಗೆ ಮಗು ದೊಡ್ಡದಾಗ್ತಾ ಆಗ್ತಾ ಆ ಕಳೆಯೋ ಸಮಯ ಹೇಗಿರಬೇಕು, ಯಾವ್ಯಾವ ರೀತಿ ಅಂದರೆ ಈಗ ಬರೀ ಪ್ರೆಗ್ನೆಂಟಿಗಲ್ಲ, ಆಲ್ರೆಡಿ ತಾಯಂದ್ರೇನಿದ್ದೀರಾ ಮಕ್ಕಳನ್ನ ಬೆಳೆಸ್ತಾ ಇರೋರ್ಗೂ ಕೂಡ ವೆರಿ ಹ್ಯಾಂಡಿ ಅಂತಾನೆ ಹೇಳ್ಬೋದು. ನಿಮ್ಮ ಕಂಪ್ಲೀಟ್ ಕ್ವಶನ್ಸಿಗೆಲ್ಲ ಇದರಲ್ಲಿ ಆನ್ಸರ್ಸ್ ಇದೆ. ಸೊ ಎಲ್ರು ಬಟ್ ಒಂದೇನಂದ್ರೆ ಇಂಗ್ಲೀಷಲ್ಲಿ ಇರೋದ್ರಿಂದ ಕನ್ನಡ ಅಷ್ಟೇ ಓದೋರು ಅವ್ರು ಬೇಜಾರು ಮಾಡ್ಕೋಬೋದು. ಬಟ್ ಒಂದು ಆಸೆ ಇದೆ, ಈ ಬುಕ್ ಹೆಚ್ಚೆಚ್ಚು ಜನರಿಗೆ ರೀಚ್ ಆದರೆ ಕನ್ನಡದ ಕೂಡ ವರ್ಷನ್ ಮಾಡುವಂಥ ಒಂದು ಟ್ರಾನ್ಸ್ಲೇಟ್ ಮಾಡುವಂಥ ಆಸೆ ಅವಳಿಗೂ ಇದೆ. ಇವಳು ಕೆಲವೊಂದು ನಾನು ಹೆಡ್ಲೈನ್ಸ್ ಹೇಳ್ತೀನಿ ಏನೆಲ್ಲ ಇದೆ ಇದರಲ್ಲಿ ಅಂತ. ಪ್ರೆಗ್ನೆನ್ಸಿ ಆ್ಯಂಡ್ ಬರ್ತ್ ಅನ್ನೋ ಟಾಪಿಕ್ ಕೆಳಗೆ ನಿಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಅದಾದ ನಂತರ ಅರ್ಲಿ ಇಯರ್ಸ್ 0 to 6 years 6 ವರ್ಷದ ತನಕ ಮಗುವಿನ ಒಂದು ಬೆಳವಣಿಗೆ ಅಥವಾ ತಾಯಿ ಮಗುವಿನ ಜೊತೆ ಹೇಗೆ ಬೆಳೀತಾ ಹೋಗ್ತಾಳೆ ಅನ್ನೋದು. ಅದಾದ ನಂತರ ಫುಡ್ ಚಾರ್ಟ್, ಆಕ್ಟಿವಿಟೀಸ್ ಆ್ಯಂಡ್ ವಾಟ್ ಟು ಎಕ್ಸ್ಪೆಕ್ಟ್. ಗೊತ್ತಾಯ್ತಲ್ವಾ? ಅಂದರೆ ಮಗುಗೆ ಯಾವ ರೀತಿ ಊಟ ಕೊಡಬೇಕು, ಏನನ್ನ ನಾವು ಮಗುವಿಂದ ಅಪೇಕ್ಷೆ ಪಡ್ಬೋದು, ಮಗುವಿಗೆ ನಾವೇನು ಕೊಡ್ಬೋದು ಅನ್ನೋದು. ಹಾಗೆ ನೆಕ್ಸ್ಟು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್, ಟಿಪ್ಸ್ ಆ್ಯಂಡ್ ಕೀ ನೋಟ್ಸ್. ಅಂದರೆ ಈಗ ನೋಡಿ ಎಷ್ಟೋ ಸಲ ನಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನನಗೆ ಕಮೆಂಟ್ ಹಾಕ್ತಾರಲ್ವಾ, ಮ್ಯಾಮ್ ನನ್ನ ಮಗನ ಹೇಗೆ ಬೆಳೆಸ್ಬೇಕು ಗೊತ್ತಾಗ್ತಿಲ್ಲ, ನನ್ನ ಮಗಳು ತುಂಬ ಹಠ ಮಾಡ್ತಾಳೆ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಂತ ಇಷ್ಟೆಲ್ಲ ಯೋಚನೆ ಮಾಡೋ ಕಷ್ಟಪಡೋ ತಾಯಂದ್ರಿಗೆ ನಿಜವಾಗ್ಲೂ ಈಸಿ ಸೊಲ್ಯೂಷನ್. ನೀವೇನೇ ಹೇಳಿ, ಬುಕ್ಕಲ್ಲಿ ಅಥವಾ ಫೋಟೋ ಆಲ್ಬಮ್ ನೋಡಿದಾಗ ನಮ್ಗೆ ಸಿಗೋ ಒಂದು ಖುಷಿ ನಮಗೆ ಒಂದು ವ್ಲಾಗ್ ನೋಡಿದಾಗ ಸಿಗಲ್ಲ, ಅಥವಾ ಒಂದು ವಿಡಿಯೋಸ್ ನೋಡಿದಾಗ ಹಾಗೆ ಸಿಗಲ್ಲ ಅಲ್ವಾ? ಅದೇ ರೀತಿ ಮೊಬೈಲಲ್ಲಿ ಎಷ್ಟೇ ಇನ್ಫಾರ್ಮೇಷನ್ ಇದ್ರು ಕೈಯಲ್ಲಿ ಒಂದು ಬುಕ್ ಇತ್ತು ಅಂದರೆ ಎನಿ ಟೈಮ್ ನೆನೆಸ್ಕೊಂಡ ತಕ್ಷಣ ಅದನ್ನು ತೆಗೆದು ಓದಿ ಎಷ್ಟೋ ವಿಷಯಗಳನ್ನ ತಿಳ್ಕೊಬೋದು. ನಾನು ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಅಂದರೆ ಅವಳ ಅನುಭವ ಇರ್ಬೋದಂತ. ಇದು ಅವಳ ಅನುಭವ ಅಲ್ಲ, ಪ್ರತಿಯೊಬ್ಬ ತಾಯಿ ಒಂದು ಮಗು ದೊಡ್ಡೋಳು ಆಗೋ ತನಕ ಒಂದು ತಾಯಿಗೆ ಏನೆಲ್ಲ ಟಿಪ್ಸ್ ಬೇಕೋ ಅದು ಕಂಪ್ಲೀಟ್ ಟಿಪ್ಸ್ ಈ ಬುಕ್ಕಲ್ಲಿದೆ. ಈ ಬುಕ್ನ ಕೊಂಡ್ಕೊಳ್ಳೋಕ್ಕೆ ಈ ಬುಕ್ನ ನೀವು ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ, poti.com ಅನ್ನೋ ಒಂದು ವೆಬ್ಬಲ್ಲಿ ಕೂಡ ಅಂದರೆ ಆ್ಯಪಲ್ಲಿ ಕೂಡ ನೀವು ತಗೋಬೋದು. ಇದು ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ, ನೀವು ಆ ಲಿಂಕ್ನ ಬಳಸ್ಕೊಂಡು ತಗೋಬೋದು. ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಈ ಬುಕ್ಕು ಅಂದರೆ ಆಲ್ರೆಡಿ ತಾಯಿ ಆಗಿರೋರಿಗೆ, ಮಗುನ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ, ಪ್ರೆಗ್ನೆಂಟ್ ಇರೋರಿಗೆ, ಪ್ರೆಗ್ನೆಂಟ್ ಆಗಬೇಕು ಅನ್ನೋರಿಗೆ. ಸೊ ಹೆಣ್ಣಿನ ಒಂದು ಪ್ರತಿ ಹಂತದಲ್ಲಿ ಈ ಬುಕ್ ಬೇಕಾಗತ್ತೆ. ಯಾರಿಗೆಲ್ಲ ಇದರ ಒಂದು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ, ಧಾರಾಳವಾಗಿ ನೀವು ನನ್ನ ಕೊಡೋವಂಥ ಲಿಂಕ್ನ ಬಳಸ್ಕೊಂಡು ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ poti.com ಅಲ್ಲಿ ನೀವು ಇದನ್ನ ತಗೋಬೋದು. ಸೊ ಇದು ಒಂದೇ ಕಾರಣಕ್ಕೆ ನಂಗೆ ಅವಳದು ಒಂದು ಕೊನೆಯ ಹಂತದಲ್ಲಿ, ಲಾಸ್ಟ್ ಓದಿದ್ರೆ ಅವಳ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾಳೆ. ಅದನ್ನ ಓದುವಾಗ ನಿಜವಾಗ್ಲೂ ನನಗೆ ನನ್ನ ಒಂದು ಆ ಲೇಬರ್ ಡೇ ನೆನಪಾಯಿತು, ಅದನ್ನ ನಿಮ್ಮ ಜೊತೆ ಹಂಚ್ಕೊಂಡೆ. ಅಷ್ಟೇ ಅಲ್ಲ, ಇವತ್ತು ಇದನ್ನ ಹೇಳೋಕೆ ಇನ್ನೂ ಒಂದು ಕಾರಣ ಇದೆ. ದಾವಣಗೆರೆಯವರೇ ಆದ ಸಂಜನಾ ಅಂತ ಹೇಳಿ ನಂಗೊಂದಿನ ಅವ್ರು ಕನೆಕ್ಟ್ ಆದ್ರು. ಅವರ ವಿಷಯ, ಅವ್ರು ಹೇಳೋವಂಥ ವಿಚಾರಗಳನ್ನು ಕೇಳಿದಾಗ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನೋಡಿ, ನಮ್ಮಲ್ಲಿ ಆಲ್ರೆಡಿ ಹರಿಪ್ರಿಯಾ ಇದ್ದಾರೆ, ವಾಣಿ ಇದ್ದಾರೆ. ಇವರೆಲ್ಲ ಹೇಗೆ ಅಂದ್ರೆ ಅವರವರ ಮಕ್ಕಳಿಗೆ ಸಮಸ್ಯೆ ಬಂದಾಗ ಆ ತಾಯಿ ಅಂದ್ರೆ ಹೇಳ್ತಾರಲ್ಲ, ಮಕ್ಕಳಿಗೆ ಒಂದು ಕಷ್ಟ ಅಂದ ತಕ್ಷಣ ತಾಯಿ ಯಾವ ಒಂದು ಪರಿಸ್ಥಿತಿಯಲ್ಲೂ ಅಡ್ಡ ನಿಂತ್ಕೊಳ್ತಾಳೆ, ತಾನು ಫೈಟ್ ಮಾಡ್ತಾಳೆ ಅಂತ ಹೇಳ್ತಾರೆ. ಆ ಥರ ತಾಯಂದ್ರು ತಮ್ಮ ಮಕ್ಕಳಿಗೆ ಏನಾದ್ರು ಕಷ್ಟ ಅಂದಾಗ ಏನಾದ್ರೂ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕಲ್ಲ ಅಂತ ಹೇಳಿ ಬಂದಂಥದ್ದೇ ಆಯುರ್ವೇದ ಪ್ರಾಡಕ್ಟ್ಸ್ ಹರಿಪ್ರಿಯಾ ಅಂದು, ವಾಣಿಯವ್ರದ್ದು ಅಷ್ಟೇ. ಈ ಥರ ತಮ್ಮ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು, ಏನು ಇದನ್ನ ಮಾಡ್ಬೋದು ಅಂತ ತಾಯಿನೇ ಕಂಡುಹಿಡಿದಂಥ ಪ್ರಾಡಕ್ಟ್ಸ್ಗಳು. ಅದೇ ರೀತಿ ಸಂಜನಾ ಅನ್ನೋರು ಟೀನೇಜರ್ಸ್ ಅಂದರೆ 14, 12 ಅಥವಾ 12 ವರ್ಷದ ಮೇಲ್ಪಟ್ಟು 14 ವರ್ಷದ ಮಕ್ಕಳಿಗೆ ಪಿಂಪಲ್ಸು, ಸ್ಕಿನ್ ಇರಿಟೇಷನ್, ವೆರಿ ಸೆನ್ಸಿಟಿವ್ ಇರುತ್ತೆ ಸ್ಕಿನ್. ಆ ಟೈಮಲ್ಲಿ ಪಿಂಪಲ್ಸ್ ಆಗೋದು ಜಾಸ್ತಿ. ಡಸ್ಟ್ಗೆ ಹೋದ ತಕ್ಷಣ ಕೆಲವೊಬ್ರಿಗೆ ಸ್ಕಿನ್ ರೆಡ್ನೆಸ್ ಆಗುತ್ತೆ, ಇಚ್ಚಿನೆಸ್ ಬರ್ತಾ ಇರುತ್ತೆ. ಈ ಟೀನೇಜರ್ಸ್ ಮಕ್ಕಳಿಗೋಸ್ಕರನೇ ಫೇಸಸ್ ಸ್ಕಿನ್ ಕೇರ್ ಅಂತ ಪ್ರಾಡಕ್ಟ್ಸ್ನ ಅಂತ ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಓಕೆ, ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ, ಟೀನೇಜರ್ಸ್ಗೋಸ್ಕರ ಇವರು ಅವರೇ ಆ ತಾಯಿನೇ ಏನಾಗ್ತಿತ್ತಂತೆ, ಅವರು ಪ್ರೆಗ್ನೆನ್ಸಿಯಲ್ಲಿದ್ದಾಗ, ಎರಡನೇ ಮಗು ಪ್ರೆಗ್ನೆಂಟ್ ಇದ್ದಾಗ ಕ್ರೀಮ್ಗಳದ್ದು ಸ್ಮೆಲ್ಲು, ಒಂದು ಪರ್ಫ್ಯೂಮ್ದು ಸ್ಮೆಲ್ಲು ಅಥವಾ ಏನೋ ಕೆಮಿಕಲ್ ಸ್ಮೆಲ್, ಅದಕ್ಕೆ ಅಲರ್ಜಿ ಆಗ್ತಾ ಇತ್ತಂತೆ. ಎಷ್ಟೊಂದು ಹಾರ್ಮ್ಫುಲ್ ಅಲ್ವಾ ಇದೆಲ್ಲ ಅಂತ ಅವರು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ದಾರೆ. ತಿಳ್ಕೊಂಡು ರಿಸರ್ಚ್ ಮಾಡಿ ಅವರೇ ಒಂದು ಕೋರ್ಸಸ್ನ ತಗೊಂಡು
ಅದನ್ನ ಮಾಡೋದನ್ನ ಕಲ್ತ್ಕೊಂಡು ಇವತ್ತು ನಮ್ಮೆಲ್ರಿಗೂ ಈ ಕ್ರೀಮ್ ಕಳಿಸುವಂತ ಜವಾಬ್ದಾರಿನ ತಗೊಂಡಿದ್ದಾರೆ ಸಂಜನಾ ಅವರು. ಇವರ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಇಮೇಲ್ ID ಕೂಡ ಕೊಟ್ಟಿರ್ತೀನಿ, ಪಿನ್ ಮಾಡಿರ್ತೀನಿ. ಸೊ ನಿಮ್ಗೆ ಏನ್ ಬೇಕು, ನಿಮ್ಮ ಮಕ್ಕಳಿಗೆ ಏನ್ ಬೇಕು ಧಾರಾಳವಾಗಿ ಡಿಸ್ಕಸ್ ಮಾಡಿ. ಹಾಗೆ ಅವರ ಫೋನ್ ನಂಬರ್ ಕೊಟ್ರೆ ಆ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಾನು. ನೀವು ಅವ್ರ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ನಿಮ್ಮ ಮಕ್ಕಳಿಗಿರೋ ಪ್ರಾಬ್ಲಮ್ಸ್ ಕೂಡ ಹೇಳ್ಕೊಂಡು ನೀವು ಅವ್ರ ಹತ್ರ ತಗೋಬಹುದು. ಏನಂತ ಏನೆಲ್ಲಿ ಸಿಗುತ್ತೆ ಅಂತಂದ್ರೆ ಬ್ಯಾಲೆನ್ಸಿಂಗ್ ಮಾಯಿಶ್ಚರೈಸರ್, ಮಕ್ಕಳಿಗೋಸ್ಕರ ಬ್ಯಾಲೆನ್ಸಿಂಗ್ ಮಾಯಿಶ್ಚರೈಸರ್ ನೋಡಿ. ಹೈಡ್ರೇಟಿಂಗ್ ಅಂದ್ರೆ ಮಕ್ಕಳ ಧೂಳಲ್ಲಿ ಹೋಗುವಂತ ಮಕ್ಕಳು, ಶಾಲೆಯಲ್ಲಿ PE ಪೀರಿಯಡ್ ಇರುತ್ತೆ, ಇಡೀ ದಿನ ಬಿಸಿಲಲ್ಲಿ ತಿರುಗ್ತಾರೆ, ಆಟ ಆಡ್ತಾರೆ, ಅದೆಲ್ಲ ಮಾಡುವಾಗ ಸ್ಕಿನ್ನಿಗೆ ತೊಂದರೆ ಆಗೋದು ಸಹಜ. ಆ ಒಂದು ಸ್ಕಿನ್ ಮಾಯಿಶ್ಚರ್ ಆಗಬೇಕು, ಸ್ಕಿನ್ ಚೆನ್ನಾಗಾಗಬೇಕು, ಅಥವಾ ಸ್ಕಿನ್ನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇದು ಕ್ರುಯಲ್ಟಿ ಫ್ರೀ, ಅಂದ್ರೆ ಯಾವುದೇ ಒಂದು ಪ್ರಾಣಿನ ಇದ್ರಲ್ಲಿ ಬಳಸ್ಕೊಂಡಿಲ್ಲ, ಕಂಪ್ಲೀಟ್ಲಿ ವೇಗನ್, ಹಾಗೆ ಕೆಮಿಕಲ್ ಫ್ರೀ, ಯಾವುದೇ ಒಂದು ಪರ್ಫ್ಯೂಮ್ಸ್ನ ಯೂಸ್ ಮಾಡಿಲ್ಲ, ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಒಂದು ಕೆಮಿಕಲ್ಸ್ನ ಆ್ಯಡ್ ಮಾಡಿಲ್ಲ, ಏನಿಲ್ಲ. ಸೊ ಕಂಪ್ಲೀಟ್ಲಿ ನ್ಯಾಚುರಲ್ ಟೀನೇಜರ್ಸ್ ಕ್ರೀಮ್ ಇದು, ಟೀನೇಜರ್ ಮಾಯಿಶ್ಚರೈಸರ್. ಬ್ಯೂಟಿಫುಲ್ ಆಗಿದೆ ಬಾಕ್ಸ್ ಕೂಡ, ವಂಡರ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅಂತ ಹೇಳ್ಬಿಟ್ಟು ನೋಡಿ. ಹಾಗೆ ಇದು ಬೇರೆ ಕಂಟ್ರಿಗಳಿಗೆ ಜಾಸ್ತಿ ಹೋಗ್ತಾ ಇದೆ ಅಂತಂದ್ರೆ, ಬೇರೆ ನಾವು ಕೇಳಿದ್ರೆ ನಾನು ಆಲ್ರೆಡಿ ನೀವು ಇದನ್ನ ಮಾರ್ಕೆಟಿಂಗ್ ಮಾಡ್ತಾ ಇರುತ್ತೆ, ಇಲ್ಲ ಫ್ರೆಂಡ್ ಸರ್ಕಲ್ ಅಲ್ಲೇ ಬೇರೆ ಕಂಟ್ರಿಗೆ ಹೋಗ್ತಾ ಇದೆ ಮ್ಯಾಮ್ ಜಾಸ್ತಿ. ಯಾವುದೇ ಫ್ರಾಗ್ರೆನ್ಸ್ ಇಲ್ಲ, ಈಸಿಯಾಗಿ ನಮ್ಮ ಸ್ಕಿನ್ ಅಲ್ಲಿ ಬ್ಲೆಂಡ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ ಇದು. ಹಾಗೆ ಅವ್ರ ಮಕ್ಕಳು, ಇಬ್ರು ಹೆಣ್ಮಕ್ಳು, ಅವ್ರಿಗೆ ಆ ಮಕ್ಕಳು ಬಳಸಿ ಆ ಮಕ್ಕಳು ಸ್ಕಿನ್ ಚೆನ್ನಾಗಾಗಿದೆ ಅಂತ ಅಂದಾಗ ಇವ್ರು ಇದನ್ನ ಕಂಡುಹಿಡಿದಿರೋದು. ಇದು ಹುಡುಗರಿಗೆ ಹುಡುಗಿರಿಗೆ ಇಬ್ರಿಗೂ ಬರುತ್ತೆ, ಟೀನೇಜರ್, ಸ್ಪೆಷಲಿ ಬಾಯ್ಸ್ ಅಂಡ್ ಗರ್ಲ್ಸ್, ಟೀನೇಜ್ ಅಲ್ಲಿ ಇರುವಂತ ಮಕ್ಕಳಿಗೆ. ಹಾಗೆ ಜೆಲ್ ಕ್ಲೆನ್ಸರ್, ಸ್ಪ್ಲಾಶ್ ಅಂತ ಹೇಳ್ಬಿಟ್ಟು ಜೆಲ್ ಕ್ಲೆನ್ಸರ್ ಅಂದ್ರೆ ಫೇಸ್ ವಾಶ್. ನಿಮ್ಮ ಮಕ್ಕಳು ಈಗ ಏನಂದ್ರೆ ಯಾವುದೇ ಒಂದು ನನಗೆ ಕೇಳ್ತಾ ಇರ್ತಾರೆ, ಮ್ಯಾಮ್ ಇದನ್ನ ನಮ್ಮ ಮಕ್ಳಿಗೆ ಕೊಡ್ಬೋದಾ? ಪಾಪ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನನಗೆ, ಮ್ಯಾಮ್ ನಮ್ಮ ಮಕ್ಳಿಗೆ ಕ್ರೀಮ್ ಹಚ್ಬೋದಾ ಅಂತ. ಸೊ ಅದಕ್ಕೊಂದು ಸೊಲ್ಯೂಷನ್, ನಂಗೆ ರೀಸೆಂಟ್ ಆಗಿ ಒಂದು ಕಮೆಂಟ್ ಮಾಡಿದ್ರಿ, ಮ್ಯಾಮ್ ನನ್ನ ಮಗಳಿಗೆ ಮೀನ್ಸ್ ಮಗನ ಹೇಳಿದ್ರು, ಅವ್ರು 14 ವರ್ಷದ ಮಗು ಕೊಡ್ಬೋದಾ ಅಂತಂದಾಗ ನಾನು ಹೇಳಿದೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ. ಯಾಕಂದ್ರೆ ಇದನ್ನ ಆಲ್ರೆಡಿ ನನ್ನ ಕೈ ಸೇರಿತ್ತು, ಬಟ್ ನಾನು ಇದ್ರ ಬಗ್ಗೆ ತುಂಬಾ ತಿಳ್ಕೊಬೇಕು. ನಾನು ಏನೇ ಒಂದು ಹೇಳಕ್ ಮುಂಚೆ ಸುಮ್ಮನೆ ಒಂದು ವೇಗಾಗಿ ಹೇಳ್ಬಿಟ್ರೆ ನನ್ನ ಪ್ರೊಫೆಷನ್ಗೆ ಅರ್ಥ ಇರಲ್ಲ. ಸೊ ಹಾಗಾಗಿ ನಾನು ಇದನ್ನ ಟೈಮ್ ತಗೊಂಡೆ ನಿಮ್ಮ ಜೊತೆ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿ ಎಲ್ಲ ತಿಳ್ಕೊಂಡು ಅವರ ಮಕ್ಕಳ ಬಗ್ಗೆ ತಿಳ್ಕೊಂಡು ನಾನು ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ. ಇದು ಫೇಸ್ ವಾಶ್, ಓಕೆ, ಸ್ಪ್ಲಾಶ್ ಫೇಸ್ ವಾಶ್ ಅಂತ ಹೇಳಿ ಟೀನೇಜರ್ಸ್ ಮಕ್ಕಳಿಗೋಸ್ಕರ. ಹಾಗೆ ಮಾಯಿಶ್ಚರೈಸರ್ ಅಲ್ಲಿ ಇನ್ನೊಂದಿದೆ ಬ್ಯಾಲೆನ್ಸಿಂಗ್ ಮಾಯಿಶ್ಚರೈಸರ್. ಒಂದು ಹೈಡ್ರೇಟಿಂಗ್ ಮಾಯಿಶ್ಚರೈಸರ್, ಇದು ಬ್ಯಾಲೆನ್ಸಿಂಗ್ ಅಂದ್ರೆ ಹೈಡ್ರೇಷನ್ ಅಂತ ತುಂಬಾ ಡ್ರೈ ಸ್ಕಿನ್ ಇರೋರಿಗೆ ಹೈಡ್ರೇಷನ್ ಬೇಕಾಗತ್ತೆ. ಇದು ಬ್ಯಾಲೆನ್ಸ್ ಅಂದ್ರೆ ಆಯಿಲ್, ಸ್ಕಿನ್ ಅಲ್ಲಿ ಇರುವಂತ ಆಯಿಲ್, ರೆಡ್ನೆಸ್, ಡಲ್ನೆಸ್ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತ ಮಾಯಿಶ್ಚರೈಸರ್. ನನಗೆ ಈಗ ಸದ್ಯಕ್ಕೆ 3 ಕಳಿಸಿದ್ದಾರೆ, ಇವರಲ್ಲಿ ಇನ್ನೂ ಒಂದು 3-4 ಪ್ರಾಡಕ್ಟ್ಸ್ ಇದೆ. ಟೀನೇಜರ್ಸ್ ಮಕ್ಕಳಿದ್ರೆ ದಯವಿಟ್ಟು ನೀವು ಇದನ್ನ ತಗೊಳ್ಳಿ. ಫೇಸ್ ವಾಶ್ ಅಲ್ಲಿ ಒಂದು 2 ವೆರೈಟಿ ಇದೆ, ನೀವು ಡಿಸ್ಕಸ್ ಮಾಡಿ ಅವ್ರ ತಗೋಬಹುದು. ನಾನು ಅವರ ಲಿಂಕ್ಸ್ ಅಂಡ್ ನಂಬರ್ಸ್ ಡಿಸ್ಪ್ಲೇ ಕೊಟ್ಟಿರ್ತೀನಿ. ನನ್ನ ನಾರ್ಮಲ್ ರುಟೀನಿಗೆ ನಾನು ಬರ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ನನ್ನ ರುಟೀನ್ ಬ್ಲಾಗ್ಸ್ ಕೂಡ ನೀವು ನೋಡ್ಬೋದು. ಹಾಗೆ ಹೊಸ ನಮ್ಮ ಹೆಣ್ಣು ಮಕ್ಕಳು ಹೊಸದಾಗಿ ಏನಾದರೂ ತಯಾರಿಸಿದ್ರೆ ಯಾವ ಕಾರಣಕ್ಕೂ ನಾನಂತೂ ಸ್ಟಾಪ್ ಮಾಡಲ್ಲ, ನಾನು ಪ್ರಮೋಷನ್ ಮಾಡೇ ಮಾಡ್ತೀನಿ, ನಿಮ್ಮೆಲ್ರಿಗೂ ತಲುಪಿಸೋದೇ ನನ್ನ ಡ್ಯೂಟಿ. ಹಾಗೆ ನೀವೆಲ್ಲ ಹೇಳ್ತಿರಲ್ಲ ಮ್ಯಾಮ್ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ, ನಿಜವಾಗ್ಲೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ, ನಿಮ್ಮ ಪ್ರೀತಿ ಇದೇ ಥರ ಇರಲಿ. ಇವತ್ತು ತೋರಿಸಿದಂಥ ದಿ ಮೋಸ್ಟ್ ಇಂಪಾರ್ಟೆಂಟ್ ಈ ಬುಕ್ ಮತ್ತು ಟೀನೇಜರ್ಸ್ ಈ ಕ್ರೀಮ್ ಮರಿದೆ ನಿಮ್ಮ ಮಕ್ಕಳಿದ್ರೆ ಅಥವಾ ಹೆಣ್ಣು ಮಕ್ಕಳು, ಯಾವ ಏಜಿನ ಹೆಣ್ಮಕ್ಳು ಇದ್ರು ಕೂಡ ಇದನ್ನ ತಗೊಳ್ಳಿ. ಮದುವೆ ಆಗ್ತಾ ಇದ್ರು ಕೂಡ ಇದನ್ನ ತಗೊಂಡ್ರೆ ತುಂಬಾ ಒಳ್ಳೆಯದು. ಬಿಕಾಸ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಅಂತ ಒಂದು ಘಟ್ಟ, ಒಂದು ಟೈಮ್ ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.